ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ನನ್ನ ಕಸ್ಟಮರಿಗೆ ಅವರು ಆರ್ಡ್ರ್ ಮಾಡಿರುವಂತಹ ಮೆಟೀರಿಯಲ್ ನೀವು ನೋಡ್ಬೋದು. ಈಗ ನನ್ನ ಹತ್ರ ಒಂದು 2 ಕಸ್ಟಮರ್ ಆರ್ಡ್ರ್ ಮಾಡಿದ್ದಾರೆ. ಇವತ್ತು ನಮಗೆ ಕೊರಿಯರ್ ಮಾಡಲಿಕ್ಕಿರೋದು. ಇದರಲ್ಲಿ ನಾನು ಒಂದೊಂದು ಪ್ರೈಸ್ ಹೇಳ್ತೇನೆ, ನಿಮಗೊಂದು ಯೂಸ್ ಆಗುತ್ತೆ. ಅಂದರೆ ಒಂದೊಂದು ಬಂಚಿಗೆ ಎಷ್ಟು ಬರುತ್ತೆ ಮತ್ತು ಒಂದೊಂದು ಬಂಚಲ್ಲಿ ಎಷ್ಟು ಲೈನ್ಸ್ ಬರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಇದೀಗ ಸ್ಟೋನ್ ಚೈನ್, ಇದು ಟ್ಯೂಬ್ ಬೀಡ್ಸ್. ಇದಕ್ಕೆ 10 ಗ್ರಾಮಿಗೆ 20 ರೂಪೀಸ್ ಆಗುತ್ತೆ. ಸೊ ಜರ್ದೋಸಿ ನೋಡಿ, ಇದು ಜರ್ದೋಸಿ ಒಳ್ಳೆ ಕ್ವಾಲಿಟಿ ಜರ್ದೋಸಿ. ಇದಕ್ಕೆ 10 ಗ್ರಾಮ್ಸ್ ಇದು ಒಂದು ಪ್ಯಾಕೆಟ್. 10 ಗ್ರಾಮ್ಸಲ್ಲಿ ಎಷ್ಟು ಬರುತ್ತೆ ನೋಡಿ, ಇದಕ್ಕೆ ಜಸ್ಟ್ 20 ರೂಪೀಸ್. ಮತ್ತು ಇದು ಕ್ಲಿಪ್ ಸ್ಟೋನ್ ಎಲ್ಲ ಬರುತ್ತೆ ನೋಡಿ, ಶೇಪ್ಸ್ ಎಲ್ಲ ಚೇಂಜ್ ಇದೆ. ಇನ್ನೊಂದು ಇದೆಲ್ಲ ಬರುತ್ತೆ, ಇದು ಜರ್ದೋಸಿ ಹೇಳಿದ್ನಲ್ಲ, ಇದು ಗಮ್, ಇದು ನಾರ್ಮಲ್ ಎಲ್ಲ ಕಡೆ ಸಿಗುತ್ತೆ. ಈಗ ಪರ್ಲ್ ನೋಡಿದರೆ ನೀವು, ಇದೀಗ ನೋಡಿ, ಇದರಲ್ಲಿ 2 ಬಂಚ್ ಇದೆ ಆಯಿತಾ. ಇದಕ್ಕೆ ನಾವು 40 ರೂಪೀಸ್ ತೆಗಿತೇವೆ ಒಂದು ಬಂಚಿಗೆ. ಒಂದು ಬಂಚಲ್ಲಿ ನಿಮಗೆ, ಇದರಲ್ಲಿ 3 ಬಂಚ್ ಇದೆ, ಒಂದು ಬಂಚಲ್ಲಿ ನಿಮಗೆ 12 ಲೈನ್ಸ್ ಬರುತ್ತೆ. ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಒಂದೊಂದು ಲೈನ್ಸಿಗೆ 10 ರೂಪೀಸ್ ತೆಗಿತಾರಂತೆ, ಈ ಒಂದು ಲೈನ್ಸಿಗೆ ಅಥವಾ 2 ಲೈನ್ಸಿಗೆ ಆಯಿತಾ. ಸೊ ನಮ್ಮದು ಏನಂದರೆ ಒಂದು ಬಂಚಿಗೆ ನಿಮಗೆ 40 ರೂಪೀಸ್. 40 ರೂಪೀಸಲ್ಲಿ ನೀವು ನೋಡ್ಬೋದು ಎಷ್ಟು ಲೈನ್ಸ್ ಬರುತ್ತೆ ಅಂತ. 12 ಲೈನ್ಸ್ ಬರುತ್ತೆ ನಿಮಗೆ ನೋಡಿ, 12 ಲೈನ್ಸ್ ಒಂದು ಬಂಚಲ್ಲಿ ಬರುತ್ತೆ. ಈ ಒಂದು ಬಂಚಿಗೆ 40 ರೂಪಾಯಿ ಆಗುತ್ತೆ. ಈ ರೀತಿ ಎಲ್ಲ ನಮ್ಮದು ಬಂಚಸ್ಸಲ್ಲೂ ನಿಮಗೆ 12 ಲೈನ್ಸೇ ಬರೋದು. ಇದೀಗ 3 ಬಂಚಸ್ ತೊಗೊಂಡಿದ್ದಾರೆ ಕಸ್ಟಮರು. ಇದು ಸೇಮ್ ಗಮ್. ಸೊ ಅವರು ಕ್ಲಾಸು ಕೊಡ್ತಿದ್ದಾರಂತೆ, ಅಂದರೆ ನನ್ನದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಅವರು, ಪ್ಲಸ್ ಅವರು ಈಗ ಕ್ಲಾಸ್ ಕೊಡ್ತಿದ್ದಾರೆ ಬೇರೆಯವರಿಗೆ. ಇದು 2 mm ಬಂಚ್. ಇದರಲ್ಲಿ ಕೂಡ ಹಾಗೆ ನಿಮಗೆ, ಇದಕ್ಕೆ 30 ರೂಪೀಸ್. ನೀವು ಇದರಲ್ಲಿ ಕೂಡ ಹಾಗೆ ನೀವು ನೋಡ್ಬೋದು, ಒಂದು ಬಂಚಲ್ಲಿ ನಿಮಗೆ 12 ಲೈನ್ಸ್ ಬರುತ್ತೆ. ಇದು ನೀವು ಡಾರ್ಕ್ ಫಿನಿಶಿಂಗ್ ಗೋಲ್ಡ್ ಅಲ್ಲ, ಇದು ಲೈಟ್ ಫಿನಿಶಿಂಗ್ ಅಂದರೆ ಮ್ಯಾಟ್ ಫಿನಿಶಿಂಗ್ ಗೋಲ್ಡು. ಇದು ನಿಮಗೆ ಸ್ವಲ್ಪ ಟೈಮ್ ಆದಮೇಲೆ, ಅಂದರೆ ಒಂದು 3-4 ವರ್ಷ ಆದಮೇಲೆ ಬ್ಲ್ಯಾಕ್ ಆಗಲ್ಲ ಆಯಿತಾ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಇದರಲ್ಲಿ ಬ್ಲ್ಯಾಕ್ ಇರಲ್ಲ, ಒಳಗಡೆ ಒಂಥರ ವೈಟ್ ಕಲರ್ ಇರುತ್ತೆ. ಹಾಗಾಗಿ ನಿಮಗೆ ಇದು ಒಂದು ವೇಳೆ ಗೋಲ್ಡನ್ ಶೇಡ್ ಹೋದ್ರೂ ವೈಟ್ ಪರ್ಲ್ ರೀತಿ ಕಾಣುತ್ತೆ. ಸೊ ಹಾಗೆ ಕೆಲವು ಬೀಟ್ಸ್ ಏನಾಗುತ್ತೆ, ನೀವು ಡಾರ್ಕ್ ತಗೊಂಡ್ರೆ ಫುಲ್ ಬ್ಲ್ಯಾಕ್ ಆಗುವಾಗ ನಿಮಗೆ ಕಸ್ಟಮರ್ ಒಂದು 2 ಸಲ ಹಾಕುವಾಗ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಬಟ್ ಒಂದು ಏನಂದರೆ, ಬೆವರು ತಾಗಿದರೆ ಬ್ಲ್ಯಾಕ್ ಆಗ್ತದೆ, ಬೆವರು ತಾಗಿದರೆ. ಮತ್ತು ಪರ್ಫ್ಯೂಮ್ ಎಲ್ಲ ಹಾಕಿದರೆ ಬ್ಲ್ಯಾಕ್ ಆಗುತ್ತೆ, ಮತ್ತು ಬಿಸಿಲಿಗೆಲ್ಲ ಹಾಕಿದರೆ ಪ್ರಾಬ್ಲಮ್ ಆಗುತ್ತೆ. ಬೇರೆ ಏನಿಲ್ಲ, ಸ್ವಲ್ಪ ಜಾಗ್ರತೆಯಲ್ಲಿಟ್ಟರೆ ಏನಾಗಲ್ಲ. ಸೊ ಇದು ಆಯ್ತಲ್ಲ, ಇದು 2 mm ಬೀಟ್ಸ್. ಇದಕ್ಕೆ ಒಂದು ಬಂಚಿಗೆ 30 ರೂಪೀಸ್. ಸೊ 12 ಲೈನ್ಸ್ ಬರುತ್ತೆ, ನೀವು ನೋಡ್ಬೋದು. ಕ್ವಾಲಿಟಿ ನೋಡಿ ನೀವು ಹೇಗಿದೆ ಅಂತ, ಫಿನಿಶಿಂಗ್. ಸೊ ಇದು ಇನ್ನೊಂದು, ಇದು ಡ್ರಾಪ್ ಶೇಪು ಕಾಪರ್. ಇದಕ್ಕೆ 60 ರೂಪೀಸ್ ಆಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಮೆಟೀರಿಯಲಲ್ಲಿ ಇರುವುದು. ಜಾಸ್ತಿ ರೇಟ್ ಅಂದರೆ ಈ ಕಾಪರ್ ಶೇಡ್ ಇದು ಡ್ರಾಪ್ ಶೇಪ್ ಬೀಡಿಗೆ. ಸೊ ಇದಕ್ಕೆ ನೋಡಿ, ಇದಕ್ಕೆ 60 ರೂಪೀಸ್ ಆಗುತ್ತೆ. ನೀವು ಮೇಲ್ಗಡೆಯಿಂದ ನೋಡ್ಬೋದು ಫಿನಿಶಿಂಗ್ ಹೇಗಿದೆ ಅಂತ, ಇದ್ರದ್ದು ಮ್ಯಾಟ್ ಫಿನಿಶಿಂಗ್ ಬೀಡ್ಸ್. ಇದು ಕೂಡ 12 ಲೈನ್ಸ್. ಸೊ ಸೇಮ್ ಡ್ರಾಪ್ ಶೇಪಲ್ಲೇ ನಿಮಗೆ ಗೋಲ್ಡ್ ಇದೆ. ಗೋಲ್ಡಿಗೆ ನಿಮಗೆ 50 ರೂಪೀಸ್, 10 ರೂಪಾಯಿ ಕಡಿಮೆ ಕಾಪರಿಗಿಂತ. ಸೊ ಕಾಪರ್ ರೇಟ್ ಎಲ್ಲ ಜಾಸ್ತಿ. ನಾನಂದರೆ ನಿಮಗೆ 3 mm ಬೀಡ್ 4 mm ಬೀಡಿಗೆ ನಮ್ಮದು ರೇಟ್ ಡಿಫ್ರೆನ್ಸ್ ಇಲ್ಲ, ಸೇಮ್ 40 ಮತ್ತು 45 4 mmಗೆ. ಬಟ್ ರೈಸ್ ಬೀಡಲ್ಲಿ 10 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ ನಿಮಗೆ. ಗೋಲ್ಡಿಗೆ 50, ಕಾಪರಿಗೆ 60 ರೂಪೀಸ್ ಆಗುತ್ತೆ. ಇದು ಕೂಡ ಹಾಗೆ ನಿಮಗೆ ಸೇಮ್ ಲೈನ್ಸ್ ಬರುತ್ತೆ, 1 ಬಂಚ್ ಬೀಡಿಗೆ 12 ಲೈನ್ಸ್. ಸೊ ಇದು ನೋಡಿ, ಇದು 4 mm. ಸೊ ನೀವು ನೋಡ್ಬೋದು, ಇದರದ್ದು ಜಾಸ್ತಿ ಶೈನಿಂಗ್ ಅಂತ ಕೂಡ ಇಲ್ಲ, ಲೈಟ್ ಅಂತ ಕೂಡ ಇಲ್ಲ, ಮೀಡಿಯಮ್ ಇದೆ ನೋಡಿ. ಇದು ಮ್ಯಾಟ್ ಫಿನಿಶಿಂಗ್ ಬೀಡ್ಸ್ ನೋಡಿ. ಇದಕ್ಕೆ 40 ರೂಪೀಸ್ ಆಗುತ್ತೆ ಒಂದು ಬಂಚಿಗೆ. ಒಂದು ಬಂಚಲ್ಲಿ ಇದು ನೋಡಿ. ಇದು ಕೆಲವರು ಕೇಳ್ತಾರೆ, ನೀವು ಯಾವ ಝರಿ ಥ್ರೆಡ್ ಯೂಸ್ ಮಾಡ್ತೀರಾ ಚೈನ್ ಸ್ಟಿಚ್ಚಿಗೆಲ್ಲ ಅಂತ. ನಾನು ಯೂಸ್ ಮಾಡುವ ಝರಿ ಥ್ರೆಡ್ ಈ ಡಯಾಲ್ಜಿ ಬ್ರ್ಯಾಂಡ್ ಅವರದ್ದು ನೋಡಿ, ಡಯಾಜಿ. ಅದು ಕೆಲವು ಒಂದೊಂದು ಬರುತ್ತೆ, ಬಟ್ ಇದು ನಾನು ಜಾಸ್ತಿ ಯೂಸ್ ಮಾಡೋದು ನೋಡಿ. ಇದರದ್ದು ಬ್ರ್ಯಾಂಡ್, ಇದು ಹೆಸರು ಕೂಡ ಇದೆ, ಈ ರೀತಿ ಬರುತ್ತೆ ನೋಡಿ. ಇದು ವಿಷಯ ಏನಂದರೆ, ಇದು ದಪ್ಪ ಬರುತ್ತೆ ನಿಮಗೆ ಝರಿ ಥ್ರೆಡ್. ಇದು ಫಿಲ್ಲಿಂಗಿಗೆ ಆಗಲ್ಲ, ಬಟ್ ಚೈನ್ ಸ್ಟಿಚಿಗೆ ಔಟರ್ ಲೈನ್ ಕೊಡಲಿಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಇದು 3 mm ಗೋಲ್ಡು, ಸೇಮ್ ಇದು ಕೂಡ ಬರುತ್ತೆ. ಇನ್ನು ತುಂಬ ಜನಕ್ಕೆ, ಅಂದರೆ ಜಾಸ್ತಿ ಜನ ನನ್ನ ವೀಡಿಯೋದಲ್ಲಿ ಕಮೆಂಟ್ ಹಾಕೋದಂದರೆ, ನೀವು ಬೀಡ್ಸ್ ಸ್ಟಿಚ್ ಯಾವುದರಲ್ಲಿ ಮಾಡ್ತೀರಾ ಅಂತ. ನಾನು ಟೈಲರಿಂಗ್ ಥ್ರೆಡ್ ಯೂಸ್ ಮಾಡಲ್ಲ. ಕೆಲವರು ಏನು ಅಂದ್ಕೊಳ್ತಾರೆ ಅಂದರೆ, ಇದನ್ನು ತೋರಿಸುವಾಗ ಇವರು ಸಿಲ್ಕ್ ಥ್ರೆಡಲ್ಲಿ ಬೀಡ್ಸ್ ಸ್ಟಿಚ್ ಮಾಡ್ತಾರೆ ಅಂತ. ಸೊ ಇಲ್ಲ, ಇದು ಸಿಲ್ಕ್ ಥ್ರೆಡ್ ಅಲ್ಲ, ಇದು ರಯಾನ್ ಥ್ರೆಡ್. ನೀವು ನೋಡ್ಬೋದು ಎಂಬ್ರಾಯ್ಡರಿ ಥ್ರೆಡ್ ಫಾರ್ ಹ್ಯಾಂಡ್ ಆ್ಯಂಡ್ ಮಿಷಿನ್ ಅಂತ ಅದರಲ್ಲೇ ಬರೆದಿದೆ ನೋಡಿ.
ಹ್ಯಾಂಡ್ ಆ್ಯಂಡ್ ಮಿಷಿನ್ ವರ್ಕ್. ನಾನು ಇದರಲ್ಲಿ ಬೀಡ್ಸ್ ಸ್ಟಿಚ್ ಮಾಡೋದು, ಅಂದರೆ ಇದರಲ್ಲಿ ಯಾರು ಬೀಡ್ಸ್ ಸ್ಟಿಚ್ ಮಾಡಲ್ಲ. ನಾನು ಸ್ಟಾರ್ಟಿಂಗ್ ಕಲ್ತಿರೋದೇ, ಅಂದರೆ ನಾನು ಓನಾಗಿ ಕಲ್ತಲ್ಲ, ಈ ಥ್ರೆಡ್ಡಲ್ಲೇ ನಾನು ಕಲ್ತಿರೋದು. ಯಾಕಂದರೆ ನನಗೆ ಟೈಲರಿಂಗ್ ಥ್ರೆಡ್ಡಲ್ಲಿ ಧೈರ್ಯ ಇಲ್ಲ ಬೀಡ್ಸ್ ಸ್ಟಿಚ್ ಎಲ್ಲ ಮಾಡಲಿಕ್ಕೆ, ಅದು ಅರ್ಧದಲ್ಲಿ ಕಟ್ಟಾದರೆ ಫುಲ್ ವರ್ಕ್ ಹೋಗುತ್ತಲ್ಲ. ಸೊ ಇದು ನಿಮಗೆ ಝರಿ ಥ್ರೆಡ್ಡಾಗೆ ಸ್ವಲ್ಪ ದಪ್ಪ ಬರುತ್ತೆ. ಕೆಲವರು ಹೇಳ್ತಾರೆ ಐರನ್ ಮಾಡುವಾಗ ಕಟ್ ಆಗೋಲ್ವಾ ಅಂತ. ಇಲ್ಲ, ಏನೂ ಆಗಲ್ಲ ನೋಡಿ. ಇದರಲ್ಲಿ ಒಳಗಡೆ ಇನ್ನೊಂದು ಲೇಯರ್ ಇದೆ, ಹೊರಗಡೆ ಗೋಲ್ಡನ್ ಇದೆ. ಇದರಲ್ಲಿ ನಿಮಗೆ ಬೇರೆ ಬೇರೆ ಶೇಡ್ ಬರುತ್ತೆ, ಗೋಲ್ಡ್, ಕಾಪರ್ ಎಲ್ಲ ಬರುತ್ತೆ. ನೀವು ಯಾವ ಬೀಡ್ಸ್ ಯೂಸ್ ಮಾಡ್ತೀರಾ ಅದೇ ಶೇಡ್ ನೀವು ತಗೊಂಡು ಸ್ಟಿಚ್ ಮಾಡಿದರೆ ಆಯಿತು. ನೋಡಿ ಇದರದ್ದು ಥ್ರೆಡ್ ನೋಡ್ಬೋದು ನೀವು, ಇದು ಸಿಲ್ಕ್ ಥ್ರೆಡ್ ಅಲ್ಲ ನೋಡಿ. ಕೆಲವರು ಹೇಳ್ತಾರೆ ನೀವು ಸಿಲ್ಕ್ ಥ್ರೆಡ್ ಹೇಳೋದಾ ಸ್ಟಿಚ್ ಮಾಡಲಿಕ್ಕೆ ಅಂತ. ಇದು ಸಿಲ್ಕ್ ಥ್ರೆಡ್ ಅಲ್ಲ, ಇದು ನೋಡಿ, ಇದು ಝರಿ ಥ್ರೆಡ್ ನೋಡಿ. ಇದು ಒಂದು ರೀಲಿಗೆ 30 ರುಪೀಸ್ ಆಗುತ್ತೆ. ಯಾರಿಗಾದ್ರೂ ಮೆಟೀರಿಯಲ್ಸ್ ಬೇಕು ಅಂತಾದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಮಿನಿಮಮ್ ಒಂದು 500 ಆರ್ಡ್ರ್ ಇದ್ದರೆ ನಾವು ಕೊರಿಯರ್ ಮಾಡ್ತೇವೆ. ಒಂದು 3-4 ಡೇಸ್ ಲೇಟ್ ಆಗ್ಬೋದು, ಯಾಕಂದರೆ ನಮಗೆ ಒಂದೊಂದು ಆರ್ಡ್ರ್ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು 4-5 ಆರ್ಡ್ರ್ ಒಟ್ಟಿಗೆ ಆಗುವಾಗ ನಾವು ಕಳಿಸಿ ಕೊಡ್ತೇವೆ, ಆಯಿತಾ. ಇದು ಇಷ್ಟು ಇವತ್ತು ಕಸ್ಟಮರ್ ಬುಕ್ ಮಾಡಿರೋದು ಇವತ್ತಿದ್ದು. ಸೊ ಮೆಟೀರಿಯಲ್ಸ್ ತುಂಬ ಇದೆ ನಮ್ಮ ಹತ್ರ, ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಕ್ವಾಲಿಟಿ. ನಾನು ಕಸ್ಟಮರ್ ಬ್ಲೌಸಿಗೆ ಯಾವ ಕ್ವಾಲಿಟಿ ಹಾಕ್ತೇನೆ ಅದೇ ಕ್ವಾಲಿಟಿ ಸೇಲ್ ಮಾಡೋದು. ಅಂದರೆ ಕಸ್ಟಮರ್ ಬ್ಲೌಸಿಗೆ ಒಂದು ಹಾಕಿ ನಿಮಗೆ ಒಂದು ಕೊಡೋದಲ್ಲ, ಸೇಮ್ ಕ್ವಾಲಿಟಿ ಬೀಡ್ಸೇ ಕೊಡೋದು. ಥ್ಯಾಂಕ್ ಯು.